ಇನ್ನು ದಿನೇ ದಿನೇ ಮಲಿನವಾಗ್ತಾ ಇದೆ ಕನ್ನಡಿಗರ ಜೀವನದಿ. ನಿತ್ಯವೂ ಕೂಡ ಕಾವೇರಿ ನದಿ, ಈ ಒಂದು ನದಿ ಏನಿದೆ, ಈ ನದಿಗೆ ಚರಂಡಿ ನೀರು ಸೇರ್ತಾ ಇದೆ. ಮೈಸೂರು ಜಿಲ್ಲಾಡಳಿತದ ನಿರ್ಲಕ್ಷ್ಯಕ್ಕೆ ಕಾವೇರಿ ಕಲುಷಿತವಾಗ್ತಾ ಇದೆ. ನಿತ್ಯವೂ ಕಾವೇರಿ ನದಿಗೆ ಸೇರ್ತಿದೆ ಚರಂಡಿ ನೀರು. ಇನ್ಫ್ಯಾಕ್ಟ್ ಪ್ರತಿ ಬಾರಿ ಕೂಡ ನಾವು ಅಭಿಯಾನ ಮಾಡಿದ್ದೀವಿ. ಅಭಿಯಾನದಿಂದ ಸರ್ಕಾರಗಳು ಎಚ್ಚೆತ್ಕೊಳ್ತಾ ಇಲ್ಲ. ಹಿಂದೆ ಕೂಡ TV9 ಅಭಿಯಾನ ಮಾಡಿತ್ತು. ಈಗ ಜಿಲ್ಲಾಡಳಿತದ ವಿರುದ್ಧ, ಪ್ರಮುಖವಾಗಿ ಮೈಸೂರು ಜಿಲ್ಲಾಡಳಿತದ ವಿರುದ್ಧ ಆಕ್ರೋಶ ಕೆಳಬಂದಿದೆ. ಶುದ್ಧೀಕರಿಸದೆ ನೀರನ್ನು ನೇರವಾಗಿ ನದಿಗೆ ಬಿಡಲಾಗ್ತಾ ಇದೆ. ನಗುವನಹಳ್ಳಿ ಬಳಿ ಕಾವೇರಿ ನದಿ ಸೇರ್ತಾ ಇರುವಂಥ ಕೊಳಚೆ ನೀರು, ಈ ಕೊಳಚೆ ನೀರಿಗೆ ಸಂಬಂಧಪಟ್ಟಂತೆ ಅಭಿಯಾನ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಕೊಳಚೆ ನೀರು ನದಿಗೆ ಸೇರಬಾರ್ದು ಅಂತ ಈಗ ಜನ ಅಭಿಯಾನ ಕೂಡ ಮಾಡ್ತಾ ಇದ್ದಾರೆ. ಮಂಡ್ಯ ಜಿಲ್ಲೆ, ಇನ್ಫ್ಯಾಕ್ಟ್ ಮೈಸೂರು ನಗರ ತ್ಯಾಜ್ಯದಿಂದ ಜೀವ ನದಿಗೆ ಈಗ ಕಂಟಕ ಎದುರಾಗ್ತಾ ಇದೆ. ದಿನೇ ದಿನೇ ಮಲಿನವಾಗ್ತಾ ಇದೆ ಕನ್ನಡಿಗರ ಜೀವನದಿ. ನಿಜಕ್ಕೂ ಈಗ ಈ ದೃಶ್ಯಗಳೇ ಹೇಳ್ತಾವೆ ಯಾವ ರೀತಿ ಸಮಸ್ಯೆ ಅಲ್ಲಿ ಉಂಟಾಗಿದೆ ಅಂತ. ಇದು ಕುಡಿಯೋ ನೀರಿಗೆ ಈ ರೀತಿ ವಿಷ ಸೇರಿಸಿದ್ರೆ ಏನಾಗ್ಬಿಡಾಗತ್ತೆ. ಹೀಗಾಗಿ ಸಹಜವಾಗಿಯೇ ಅಲ್ಲಿನ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮೈಸೂರಿನ ಮಲಿನ ನೀರೇನಿದೆ, ಆ ಮಲಿನ ನೀರು ನೇರವಾಗಿ ಈಗ ಕಾವೇರಿ ನದಿಗೆ ಸೇರ್ಪಡೆ ಆಗ್ತಾ ಇದೆ. ಶುದ್ಧೀಕರಿಸದೆ ಹಾಗೆ ಬಿಡಲಾಗ್ತಾ ಇದೆ. ಇದರಿಂದ ಮಾರುತಿ ಮರಡಿ ನಾರಿ ಸುವರ್ಣ ಕುರಿ ಸಾಕಿ ವರ್ಷಕ್ಕೆ 30 ಲಕ್ಷ ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಭಾರೀ ಪ್ರಮಾಣದಲ್ಲಿ ಸಮಸ್ಯೆ ಉಂಟಾಗ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸ್ಥಳೀಯರಿರ್ಬೋದು, ರೈತರಿರ್ಬೋದು, ಎಲ್ಲರೂ ಕೂಡ ಹಿಂದೆ ಕೂಡ ಸಿಟ್ಟಾಗಿದ್ದರು, ಹೋರಾಟ ಮಾಡಿದ್ರು, ಪ್ರತಿಭಟನೆ ಮಾಡಿದ್ರು, ಅಭಿಯಾನವನ್ನು ಮಾಡಿದ್ರು. ಈಗ ಮತ್ತೆ ಇಷ್ಟಾದರೂ ಕೂಡ ಮೈಸೂರು ಜಿಲ್ಲಾಡಳಿತ ಯಾವುದೇ ರೀತಿಯಾದಂಥ ಕ್ರಮಗಳನ್ನು ಕೈಗೊಂಡಿಲ್ಲ. ಹೀಗಾಗಿ ಮತ್ತೆ ಸಿಟ್ಟು ಮಾಡಿದ್ದಾರೆ. ಮುಖಾಂತರ ತಗೊಂತಾರಲ್ಲ, ತಗೊಂಡು ಫಿಲ್ಟ್ರ್ ಮಾಡ್ತಾ ಇದ್ದೀವಿ ಅಂತ ಮುನ್ಸಿಪಾಲ್ಟಿ ಅಂತಾರೆ. ನಮ್ಮ ಪುರಸಭೆಗೆ ಸೇರಿದಂಥ ಜಾಗದಲ್ಲಿ ಸುತ್ತಲೂ ನೀರಿದ್ರೂ ಎಲ್ಲ ಇಡೀ ಕೋಟೆ ಭಾಗದ ಹೊರಭಾಗದ ಗಂಜಾಮ ಸೇರಿದಂತೆ ಶ್ರೀರಂಗಪಟ್ಟಣ ಟೌನ್ಗೆ ಇವತ್ತು ನೀರು ಕೊಡ್ತಾ ಇರೋದು ಇದೇ ನೀರು. ಈ ನೀರಾಗ ಕುಡ್ದು ಏನಾಗಿದೆ, ಈಗ ಕಳೆದ ಬಾರಿ ಇದೇ ಥರ ಆಗಿತ್ತು, ಕಂಪ್ಲೇಂಟ್ ಮಾಡಿದ್ರು, ದೂರ ಮಾಡಿ ಏನೋ ಅದನ್ನು ಫಿಲ್ಟ್ರ್ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ, ಚೆನ್ನಾಗಿ ಬರ್ತಾ ಇದೆ ಅಂದರು. ಈಗ ಅದು ವಾಸನೆ, ಇಂಥ ಕೆಟ್ಟ ನೀರು ಯಾವಾಗಲೂ ನಾವು ಕುಡ್ದಿರಲಿಲ್ಲ. ಈಗ ಮೈಸೂರು ಕೊಳಚೆ ನೀರು ಈಗ ಮಳೆ ಜಾಸ್ತಿ ಆಗುತ್ತಾವಿಂದ ಮೈಸೂರಿನ ಈಗ ಫಿಲ್ಟ್ರ್ ಮಾಡ್ತಾರಲ್ಲ ಆ ಸ್ಥಳ, ಅಂದರೆ ಕೊಳಚೆ ಒಳಚರಂಡಿ ಬರೋ ನೀರು ಸ್ಟಾಪ್ ಮಾಡಿ ಅದನ್ನು ಫಿಲ್ಟ್ರ್ ಮಾಡಿ ನದಿಗೆ ಬಿಡ್ತಿರು. ಅವರು ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಹೆಚ್ಚಿನ ನೀರಿತ್ತು, ಮೊದಲು ಕಡಿಮೆ ಇತ್ತು, ಮಾಡ್ತಿರು, ಈಗ ಮಾಡೋಕ್ಕಾಗ್ತಾ ಇಲ್ಲ. ಅದ್ರ ಜೊತೆಗೆ ಮಳೆ ನೀರು, ಈ ಮಳೆ ನೀರು ಸೇರಿರೋದ್ರಿಂದ ನಾಲೆಗಳ ಮೂಲಕ ಹರಿಸ್ತಾ ಇದ್ದಾರೆ. ಒಂದು ನಾಲೆ ಬರುತ್ತೆ, ಆ ನಾಲೆಗೆ ಹರಿಸ್ತಾರೆ. ಆ ನಾಲೆಯಿಂದ ಒಂದು ಬಿಡ್ಗಂಡಿ ಅಂತ ಮಾಡೋರೆ, ಗೇಟ್ ವಾಲ್ ಇಟ್ಟು ರಾತ್ರಿ ಹೊತ್ತು ಕದ್ದಿ ಬಿಟ್ಬಿಡ್ತಾರೆ ನೀರ. ಆ ರಾತ್ರಿ ಹೊತ್ತು ಕದ್ದಿ ಬಿಟ್ಟಾಗ ಏನಾಯ್ತದೆ, ಆ ನೀರು ನಮಗೆ ಬರ್ತೈತೆ, ಆ ನೀರು ನದಿಗೆ ಸೇರ್ತದೆ. ಅದು ಎಷ್ಟು ಬರ್ತದೆ ಕಡಿಮೆ ಅಂತಂದರೆ 3,000 ರಿಂದ 4,000 ಕ್ಯೂಸೆಕ್ಸ್ ಬರ್ತೈತೆ, ಅದು ನದಿಗೆ ಹೋಯ್ತೈತೆ. ಈಗ ಏನಾಗಿದೆ, ಈ ನೀರು ಬಂದು ಜನಕ್ಕೆ ತುಂಬ ತೊಂದರೆ ಆಯ್ತದೆ. ಎಲ್ಲ ಕಲುಷಿತ ನೀರು, ಎಲ್ಲರೂ ಜಾಂಡೀಸು ಮತ್ತು ಕೈ ಎಲ್ಲ ಒಂಥರ ಉರುಪೊಳಗೆ ಚರ್ಮ ಕಾಯಿಲೆ ಇವೆಲ್ಲ ಅನುಭವಿಸ್ತಾರೆ. ಸರ್, ಇಂಡಸ್ಟ್ರಿಯಲ್ ಏರಿಯಿಂದ ಬರ್ತಾಯಿದೆ ಇದು, ಮೈಸೂರು ಇಂಡಸ್ಟ್ರಿಯಲ್ ಏರಿಯಾದಿಂದ ಈ ನೀರು ಬಂದು ಇಲ್ಲಿ ಕಾವೇರಿ ನದಿ ಸೇರ್ತದೆ. ಈ ನೀರು ಬೆಂಗಳೂರು, ಮೈಸೂರು, ಮಂಡ್ಯ, ಶ್ರೀರಂಗಪಟ್ಟಣ ಎಲ್ಲ ಇದಕ್ಕೂ ಇದೇ ನೀರು ಕುಡಿಯೋಕೆ ಹೋಗೋದು. ಇದು ಕಾವೇರಿ ನೀರು. ಹೌದು, ಶ್ರೀರಂಗಪಟ್ಟಣ, ಮಂಡ್ಯ, ಬೆಂಗಳೂರು, ಇದಕ್ಕೆಲ್ಲ ಹೋಗುತ್ತೆ, ರಾಮನಗರ, ಅಲ್ಲಿ ಗಂಟ್ಲು ಇದೇ ಕುಡಿಯೋಕೆ ನೀರು ಕಾವೇರಿ ನೀರು. ಇದು ಕಾವೇರಿ ನದಿ, ಪಕ್ಷಿವಾಣಿಯಿಂದ ಬರೋದಂಥ ನದಿ. ಇಲ್ಲಿ ನೋಡಿದ್ರೆ ನೀವು ಇಲ್ಲಿ ಜೈನ್ ಆಗುತ್ತೆ ಈ ನೀರು. ಆ ನೀರು ಇಲ್ಲಿ ಬಂದು ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ಒಂದು ಗ್ರೌಂಡ್ ರಿಪೋರ್ಟನ್ನು ಕೊಟ್ಟಿದ್ದಾರೆ. ನದಿ ಎಷ್ಟು ಸಮಸ್ಯೆ ಎದುರಿಸ್ತಾ ಇದೆ, ಜೊತೆಗೆ ಜನ ಏನು ಹೇಳ್ತಾರೆ ನೋಡೋಣ ಬನ್ನಿ. ಜೀವನಾಡಿಯಾಗಿರುವಂತಹ ಕಾವೇರಿಗೆ ಕೊಳಚೆ ನೀರು ಕೂಡ ಸೇರ್ಪಡೆಯಾಗ್ತಾ ಇದೆ. ಇದರಿಂದ ಸಾಕಷ್ಟು ಜನರು ಕೂಡ ಇದೀಗ ಸಂಕಷ್ಟ ಎದುರಾಗಿದೆ. ನಾನಿವಾಗ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ನಗುವಿನಹಳ್ಳಿ ಗ್ರಾಮದ ಬಳಿ ಇದ್ದೀನಿ. ನನ್ನ ಹಿಂಭಾಗದಲ್ಲಿ ನೋಡ್ಬೋದು, ಇದೇನು ಕಾಣ್ತಾ ಇದೆ, ಈ ಒಂದು ಸ್ಥಳ ಕಾವೇರಿ ನದಿ. ಪಶ್ಚಿಮ ವಾಹಿನಿ ಮೂಲಕ ಕಾವೇರಿ ಹರಿದು ಸಂಗಮಕ್ಕೂ ಕೂಡ ಸೇರ್ತಾಳೆ. ಆದರೆ ಈ ಒಂದು ಕಾವೇರಿಗೆ ಇದೀಗ ಸಂಕಷ್ಟ ಎದುರಾಗಿದೆ. ಬಹಳ ಪ್ರಮುಖವಾಗಿ ಮೈಸೂರು ಭಾಗದಿಂದ ಸಾಕಷ್ಟು ಕೊಳಚೆ ನೀರು, ಕಾರ್ಖಾನೆಯ ಸಾಕಷ್ಟು ಅಲ್ಲಿನ ರಾಸಾಯನಿಕಯುಕ್ತ ನೀರು ಕೂಡ ಇದೊಂದು ಕಾವೇರಿ ನೀರಿಗೆ ಸೇರ್ತಾ ಇರುವಂಥದ್ದು. ಇದೇ ನೀರನ್ನು ಬಹಳ ಪ್ರಮುಖವಾಗಿ ಶ್ರೀರಂಗಪಟ್ಟಣ ನಗರ ಪ್ರದೇಶಕ್ಕೂ ಕೂಡ ಕುಡಿಯೋ ನೀರಿಗೂ ಕೂಡ ಸರಬರಾಜು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಈ KRS ಜಲಾಶಯದಿಂದ ನೀರನ್ನು ಬಿಟ್ಟಂಥ ಸಂದರ್ಭದಲ್ಲಿ ಈ ಒಂದು ಪಶ್ಚಿಮ ವಾಹಿನಿ ಮೂಲಕ ಬರುತ್ತೆ. ಇಲ್ಲಿ ಪಂಪನ್ನು ಮಾಡಿ ಶ್ರೀರಂಗಪಟ್ಟಣಕ್ಕೂ ಕೂಡ ನೀರನ್ನು ಕೂಡ ಶುದ್ಧ ಕುಡಿಯೋ ನೀರನ್ನು ಕೂಡ ಸರಬರಾಜು ಮಾಡ್ತಾರೆ. ಆದರೆ ಇದೇ ನೀರಿಗೆ ಮೈಸೂರು ಭಾಗದಿಂದ ಕೆಲವೊಂದಿಷ್ಟು ಕಾಲುವೆಗಳ ಮೂಲಕ ಸಾಕಷ್ಟು ಕೊಳಚೆ ನೀರನ್ನು, ಕೆಮಿಕಲ್ ಯುಕ್ತ ನೀರನ್ನು ಕೂಡ ಈ ಒಂದು ನದಿಗೆ ಜಾಯಿನ್ ಆಗ್ತಾ ಇದೆ. ಹೀಗಾಗಿ ಈ ಒಂದು ನೀರು ಸಂಪೂರ್ಣವಾಗಿ ಕಲುಷಿತವಾಗಿರುವಂಥದ್ದು. ದೃಶ್ಯದಲ್ಲಿ ನೋಡಿದ್ರೂ ಕೂಡ ಗೊತ್ತಾಗುತ್ತೆ, ಯಾವುದೇ ರೀತಿಯ ಶುದ್ಧೀಕರಣವನ್ನು ಮಾಡದೆ ಏಕಾಏಕಿ ನೇರವಾಗಿ ಈ ಒಂದು ಕಾವೇರಿ ನದಿಗೆ ಬಿಡ್ತಾ ಇರೋದ್ರಿಂದ ಸಾಕಷ್ಟು ಈ ಒಂದು ಕಾವೇರಿ ಸಾಕಷ್ಟು ಕೊಳಚೆ ನೀರು ಸೇರ್ತಾ ಇರೋದ್ರಿಂದ ಸಂಕಷ್ಟ ಇದ್ರೆ. ಪ್ರಮುಖವಾಗಿ ಇದೇ ನೀರನ್ನು ಶ್ರೀರಂಗಪಟ್ಟಣಕ್ಕೂ ಕೂಡ
ಕೆಳಭಾಗದಲ್ಲಿ ಒಂದು ಪಂಪ್ ಹೌಸ್ ಇದೆ. ಆ ಪಂಪ್ ಹೌಸ್ ಬಳಿ ಫಿಲ್ಟರ್ ಮಾಡಿ ಅದನ್ನ ನೀರನ್ನು ಕೂಡ ಕೊಡ್ತಾ ಇದ್ದಾರೆ. ಅಂದ್ರೆ ಆ ನೀರನ್ನು ಕುಡಿದಂತ ಶ್ರೀರಂಗಪಟ್ಟಣ ನಗರವಾಸಿಗಳು ಕೂಡ ಸಾಕಷ್ಟು ಸಂಕಷ್ಟಗಳು, ರೋಗ ರುಜಿನಿಗಳು ಕೂಡ ಬರ್ತಾ ಇದೆ. ಅವರಿಗೆ ಸಾಕಷ್ಟು ಇಚ್ಚಿಂಗ್ ಸ್ಟಾರ್ಟ್ ಆಗ್ತಿರುವಂತದ್ದು. ಸಾಕಷ್ಟು ಜನ ಈಗಾಗಲೇ ಅನಾರೋಗ್ಯಕ್ಕೂ ಕೂಡ ತುತ್ತಾಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ನಿರಂತರವಾಗಿ ಹೋರಾಟವನ್ನ ಮಾಡಿದ್ರು ಕೂಡ ಸಂಬಂಧಪಟ್ಟಂತ ಅಧಿಕಾರಿಗಳಾಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು ಯಾರೊಬ್ರು ಕೂಡ ಇದ್ರ ಬಗ್ಗೆ ತಲೆಯನ್ನ ಕೆಡಿಸ್ಕೊಂತ ಇಲ್ಲ. ಅಂದ್ರೆ ಕೊಳಚೆ ನೀರು ಏನ್ ಬರ್ತಾ ಇದೆ ಅದನ್ನ ಫಿಲ್ಟರ್ ಮಾಡಿ ಈ ಒಂದು ಕಾವೇರಿ ನದಿಗೆ ಬಿಡುವಂತ ಕೆಲಸಕ್ಕೂ ಕೂಡ ಮುಂದಾಗ್ತಾ ಇಲ್ಲ. ಇದೇ ನೀರನ್ನ ಮತ್ತೆ ಅಗೇನ್ ಪಂಪ್ ಮಾಡಿ ನಗರ ಪ್ರದೇಶದ ಜನರು ಕೂಡ ಕುಡಿಯೋದಕ್ಕೂ ಕೂಡ ಸರಬರಾಜು ಮಾಡ್ತಾ ಇದ್ದಾರೆ. ಹೀಗಾಗಿ ಸಾಕಷ್ಟು ಜನರಿಗೂ ಕೂಡ ಸಾಕಷ್ಟು ಕಾಯಿಲೆಗಳು ಕೂಡ ಬರ್ತಾ ಇದಾವೆ. ಮುಂಜಾಗ್ರತಾ ಕ್ರಮವನ್ನ ವಹಿಸದೆ ಈ ರೀತಿ ದಿವ್ಯ ನಿರ್ಲಕ್ಷ್ಯವನ್ನು ವಹಿಸಿರೋದ್ರಿಂದಲೇ ಸಾಕಷ್ಟು ತೊಂದರೆಗಳು ಎದುರಾಗ್ತಾ ಇರುವಂತದ್ದು. ಸಾರ್ವಜನಿಕರು ಕೂಡ ಇಲ್ಲಿನ ನಗರ ನಿವಾಸಿಗಳು ಕೂಡ ಆಗ್ರಹ ಮಾಡ್ತಾ ಇದ್ದಾರೆ. ಇದಕ್ಕೆ ಕಡಿವಾಣವನ್ನ ಹಾಕಬೇಕು, ಶುದ್ಧವಾದಂತ ನೀರನ್ನ ನಮಗೆ ಕೊಡಿ ಅಂತಾನು ಕೂಡ ಆಗ್ರಹಿಸ್ತಿದ್ದಾರೆ. ಸಂಬಂಧಪಟ್ಟಂತ ಅಧಿಕಾರಿಗಳಾಗಿರ್ಬೋದು, ಜನಪ್ರತಿನಿಧಿಗಳು ಕೂಡಲೇ ಎಚ್ಚೆತ್ತುಕೊಂಡು ಸೂಕ್ತ ಕ್ರಮವನ್ನು ಕೂಡ ವಹಿಸಬೇಕು ಅನ್ನೋಂಥದ್ದು ಕೂಡ ಆಗ್ರಹ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಗುರುರಾಜ್ ಜೊತೆ ಪ್ರಶಾಂತ್, TV9 ಮಂಡ್ಯ.